ಇವತ್ತು ಕೂಡ ಅಯೋಧ್ಯೆ ಹುಂಡಿ ಕಳ್ಳತನ ಪ್ರಕರಣದೊಂದಿಗೆ ನ್ಯೂಸ್ ಅವರ್ನ ಶುರು ಮಾಡೋಣ. ಬಂಧನಕ್ಕೊಳಪಟ್ಟಿರುವ 8 ಜನರ ಪೈಕಿ ಅವಿನಾಶ್ ಶುಕ್ಲಾ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನಂತೆ. ಹುಂಡಿಯ ಹಣವನ್ನು ಎಣಿಕೆ ಮಾಡುವಾಗ ಯಾರಿಗೂ ಕಾಣದಂತೆ ಒಂದಷ್ಟು ನೋಟುಗಳನ್ನು ಎಗರಿಸ್ಕೊಂಡು ಹೋಗಿ ಶೌಚಾಲಯಕ್ಕೆ ಹೋಗ್ಬೇಕು, ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಎಣಿಕೆಯ ಮಧ್ಯದಲ್ಲಿ ಹೋಗಿ ಅಲ್ಲಿ ಬಚ್ಚಿಟ್ಟು ಬರ್ತಾ ಇದ್ವಿ. ಡ್ಯೂಟಿ ಮುಗಿಸಿ ಸಂಜೆ ಬಚ್ಚಿಟ್ಟ ದುಡ್ಡನ್ನು ಎತ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಅಂತ ಹೇಳಿಕೆ ಕೊಟ್ಟಿದ್ದಾನಂತೆ ಅವಿನಾಶ್ ಶುಕ್ಲಾ. ಆ ರೀತಿ ಕದ್ದ ಹಣವನ್ನು ಸೇರಿಸಿ ಇಟ್ಟು ಬಂಗಾರ, ಸೈಟು, ಜಮೀನು ಎಲ್ಲ ತಗೊಂಡಿದ್ದೀವಿ ಅಂತ ಹೇಳಿದಾನಂತೆ. ಈತನ ಮನೆಯಲ್ಲಿ ಆಸ್ತಿ ಪತ್ರ, ಬಂಗಾರ, ಬೆಳ್ಳಿ, ದುಡ್ಡು ಎಲ್ಲ ಸೇರಿ 58 ಲಕ್ಷ ರೂಪಾಯಿ ರಿಕವರಿ ಆಗಿದೆ. ಟೋಟಲ್ ಮೊತ್ತ ಇದು 58 ಲಕ್ಷ ರೂಪಾಯಿ. SIT ವಿಚಾರಣೆಯಲ್ಲಿ ಈತ ಬಾಯಿ ಬಿಟ್ಟಿದ್ದಾನೆ. 2 ಗಂಟೆ ಪೊಲೀಸರು ವಿಚಾರಣೆ ನಡೆಸಿದರು. ಆವಾಗ ಸಹಜವಾಗಿ ಬರುವ ಪ್ರಶ್ನೆ, CC ಕ್ಯಾಮ್ರಾಗಳಿದ್ವಲ್ಲ, ಆದರೂ ಹೆಂಗೆ ಕದ್ರಿ ಅಂತ. ಆತ ಹೇಳೋದು, ಎಣಿಕೆ ಶುರುವಾಗಿ ಸ್ವಲ್ಪ ದಿವಸ ಆದಮೇಲೆ CC ಕ್ಯಾಮ್ರಾಗಳ ಕಂಟ್ರೋಲ್ ರೂಮ್ನಲ್ಲಿ ಕೂತ್ಕೊಂಡು ಏನು ನೋಡ್ತಿರ್ತಾರಲ್ಲ ಫುಟೇಜ್ಗಳನ್ನು, ಅವರಲ್ಲೊಂದು ಲೆಥಾರ್ಜಿ ಬಂದಂಗೆ ಆಗ್ಬಿಡ್ತು. ಅವರು ಕಂಟಿನ್ಯೂಸ್ ಆಗಿ ಹಿಂಗೆ ನೋಡ್ತಾ ಕೂತ್ಕೊಂಡಿರ್ತಿರ್ಲಿಲ್ಲ. ಅವರು ಎದ್ದು ಟಾಯ್ಲೆಟ್ಗೆ ಹೋಗ್ತಿದ್ರು, ಹಾಗೆ ಕೂತ್ಕೊಂಡಲ್ಲೇ ನಿದ್ದೆ ಮಾಡ್ತಿರ್ತಿದ್ರು. ಕರೆಕ್ಟಾಗಿ ಆ ಟೈಮ್ ನೋಡೇ ನಾವು ಕದೀತಾ ಇದ್ವಿ ಅಂತ ಹೇಳಿದಾನಂತೆ ಆತ ಅವಿನಾಶ್ ಶುಕ್ಲಾ. ಯಾತ್ರಿ ನಿವಾಸದ ಬೇಸ್ಮೆಂಟ್ನಲ್ಲಿ ದುಡ್ಡು ಎಣಿಕೆಗೆ ಒಂದು ವ್ಯವಸ್ಥೆ ಮಾಡಿದ್ರು, ಹುಂಡಿ ದುಡ್ಡನ್ನೆಲ್ಲ ಅಲ್ಲಿ ತಗೊಂಬರೋದು ಅಂತ. ಅದರ ಪಕ್ಕದಲ್ಲೇ CC ಕ್ಯಾಮರಾಗಳಿಗೆ ಕಂಟ್ರೋಲ್ ರೂಮ್ ಇತ್ತು. ಅಲ್ಲಿ ಕೂತ್ಕೊಂಡು ನೋಡ್ತಾ ಇರುವಾಗ ಕದೀತಾ ಇದ್ರಂತಿವರು. 7 ಜನ ಆರೋಪಿಗಳಿಂದ 77,85,000 ರೂಪಾಯಿ ಇಲ್ಲಿ ತನಕ ವಶಪಡಿಸಿಕೊಂಡಿರೋದು. 77,85,000 ರೂಪಾಯಿ. ಅದರಲ್ಲಿ ಈ ಅವಿನಾಶ್ ಶುಕ್ಲಾ ಮನೆಯಿಂದ ಕ್ಯಾಶ್ 20,39,000. ಅವಿನಾಶ್ ಶುಕ್ಲಾ ಮನೆಯಿಂದ 20,39,000 ಕ್ಯಾಶು, 159 ಗ್ರಾಂ ಬೆಳ್ಳಿ, $1,121 $1,121. ಕರುಣೇಶ್ ಪಾಂಡೆ ಮನೆಯಲ್ಲಿ 18 ಲಕ್ಷ ರೂಪಾಯಿ ಸಿಕ್ಕಿದೆ. ರಾಮಶಂಕರ್ ಮಿಶ್ರಾ ಮನೆಯಲ್ಲಿ 7,32,000 ರೂಪಾಯಿ. ಟಿನ್ನು ಯಾದವ್ ಮನೆಯಲ್ಲಿ 1 ಲಕ್ಷ. ಈ ಚಂಪತ್ ರಾಯ್ ಮಾಜಿ ಕಾರು ಡ್ರೈವರ್ ಟಿನ್ನು ಯಾದವ್ ಮನೆಯಲ್ಲಿ 1 ಲಕ್ಷ ರೂಪಾಯಿ ಸಿಕ್ಕಿದೆ. ಈ ಅಷ್ಟೂ ವಿವರಗಳನ್ನು SIT ಕೋರ್ಟಿಗೆ ಕೊಟ್ಟಿದೆ. 77,85,000 ರೂಪಾಯಿ ಇನ್ನೂ ತನಕ ನಮಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅಯೋಧ್ಯೆಯ ರಾಮ ಮಂದಿರದ ಅಧಿಕೃತ QR ಕೋಡ್ ಇದ್ದಂಥ ಒಂದು ದೇಣಿಗೆ ಪೆಟ್ಟಿಗೆಯನ್ನು ತಗೊಂಡೋಗಿ ಒಂದು ಯೋಗ ಸೆಂಟರ್ನಲ್ಲಿ ಹಾಕಿದ್ರಂತೆ ಇವರು. ಟಿನ್ನು ಯಾದವ್ ಕೆಲಸ ಇದು, ಇಲ್ಲ ಅವಿನಾಶ್ ಶುಕ್ಲಾ ಕೆಲಸ ಇದು. CCTV ಆಫ್ ಆಗಿದ್ದ ಸಂದರ್ಭದಲ್ಲಿ QR ಕೋಡ್ ತಗೊಂಡೋಗಿ ಇನ್ನೊಂದು ಕಡೆ ಇಟ್ಟಿದ್ದಾರೆ. ಇದು ಮೋಡಸ್ ಆಪರಂಡಿ ನನಗೆ ಒಂದು ಸ್ವಲ್ಪ ಅರ್ಥ ಆಗಲಿಲ್ಲ. QR ಕೋಡ್ ಎಲ್ಲಿದ್ರೇನ್ರಿ, ದುಡ್ಡು ಹೋಗೋದು ಅದೇ ಅಕೌಂಟಿಗೆ ಹೋಗ್ಬೇಕಲ್ವಾ? ಇದು ನಿಜವಾಗಿಯೂ ಅಲ್ಲಿ ಬರೆದಂತೆ ರಾಮರಾಜ್ಯ ಕೋಶದ್ದೇ QR ಕೋಡ ಅಥವಾ ಆ ಅಕೌಂಟಿಗೆ ದುಡ್ಡು ಹೋಗ್ತಾ ಇತ್ತಾ? ಅದ್ರ ಮೇಲೆ ತೆಗೆದು ಒಂದು ತಂದೆ ಏನಾರು ಪರ್ಸ್ನಲ್ ಹಾಕ್ಕೊಂಡಿದ್ರೆ ಯಾರೇನು ಮಾಡೋದು ಅದಕ್ಕೆ? ಇದನ್ನು ವಶಪಡಿಸಿಕೊಂಡಿದ್ದಾರೆ. ಯೋಗ ಕೇಂದ್ರವೊಂದರಲ್ಲಿ ಇದನ್ನು ತಗೊಂಡು ಹೋಗಿಟ್ಟಿದ್ರಂತೆ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟಾಫ್ ಕೂಡ ಇದರಲ್ಲಿ ಭಾಗಿಯಾಗಿರಬಹುದು ಅನ್ನುವ ಅನುಮಾನ ಬರ್ತಾ ಇದೆ. ನಿನ್ನೆ 4 ತಾಸು ಅಯೋಧ್ಯೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ರಾಂಚ್ನಲ್ಲಿ SIT ಅವರು ವಿಚಾರಣೆ ನಡೆಸಿದ್ದಾರೆ. 4 ತಾಸು ನಿನ್ನೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಹೇಳ್ತಿದ್ದಾರಂತೆ, 3 ತಿಂಗಳ ಹಿಂದೆನೇ ಹೇಳಿದ್ವಿ ನಾವು ದುಡ್ಡು ಎಣಿಸುವ ಸಿಬ್ಬಂದಿಯನ್ನು ಬದಲಾವಣೆ ಮಾಡಿ ಅಂತ, ಚೇಂಜ್ ಮಾಡಿ ಅಂತ ಟ್ರಸ್ಟಿಗೆ ಹೇಳಿದ್ವಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಗೊತ್ತಾಗಿತ್ತಲ್ಲ ಏನೋ ಆಗ್ತಿದೆ ಅಂತ. ಗೊತ್ತಾದವರು ಟ್ರಸ್ಟಿಗೆ ಮಾತ್ರ ಹೇಳಿಬಿಟ್ರೆ ಮುಗೀತಾ? ಟ್ರಸ್ಟಿಗೆ ಹೇಳಿದ್ರಂತಿವ್ರು 3 ತಿಂಗಳ ಹಿಂದೆನೆ. ಅಯೋಧ್ಯೆ ಪೊಲೀಸರು ಇಡಿಗೆ ಪತ್ರ ಬರೆದಿದ್ದಾರೆ.
8 ಜನ ಟೋಟಲ್ ಆರೋಪಿಗಳು. ಇವರ ಪೈಕಿ ಇಬ್ಬರು ಲವಕುಶ್ ಮಿಶ್ರಾ ಮತ್ತು ಅನುಕಲ್ಪ ಮಿಶ್ರಾ ಹೆಚ್ಚು ದುಡ್ಡು ಹೊಡೆದಿದ್ದಾರೆ. ಆ ದುಡ್ಡಿನಲ್ಲಿ ಬೇರೆ ಬೇರೆ ಕಡೆ ಆಸ್ತಿ ಮಾಡಿದ್ದಾರೆ. ಕುಂಭಮೇಳದ ಸಂದರ್ಭದಲ್ಲಿ ದಿನಕ್ಕೆ 10 ಲಕ್ಷ 11 ಲಕ್ಷ ಜನ ಬಂದ್ರಲ್ಲ ಅಯೋಧ್ಯೆಗೆ, ಆ ಟೈಮ್ನಲ್ಲಿ ದುಡ್ಡು ಎಣಿಕೆಯ ಕೆಲಸದಲ್ಲಿ ಇವರಿಬ್ಬರು ಮೋಸ್ಟ್ ಆಕ್ಟಿವ್ ಆಗಿದ್ರು. ಇವರು ಇಲ್ಲಿಂದ ಕದ್ದ ದುಡ್ಡನ್ನು ಎಲ್ಲೆಲ್ಲಿ ಸಾಗಿಸಿದ್ದಾರೆ, ಯಾವ್ಯಾವ ಆಸ್ತಿ ಮಾಡಿದ್ದಾರೆ ಅನ್ನುವ ತನಿಖೆ ಮಾಡಿಕೊಡಿ ಅಂತ ಇಡಿಗೆ ಅಯೋಧ್ಯೆ ಪೊಲೀಸರ ಪತ್ರ ಬರೆದಿದ್ದಾರಂತೆ. ಇದೆಲ್ಲ ಆದ ಮೇಲೆ ಈ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ನಾನು ಕೇಳ್ತಾ ಇರುವ ಪ್ರಶ್ನೆ, ಟೋಟಲ್ ಎಷ್ಟು ದುಡ್ಡು ಹೊಡೆದಿರ್ಬೋದು ಇಲ್ಲಿ ಅಂತ. ಎಷ್ಟು ದುಡ್ಡಾಗಿರ್ಬೋದು? 8 ಜನ ಸದ್ಯಕ್ಕೆ ಆರೋಪಿಗಳಿದ್ದಾರಪ್ಪ. ಇವ್ರ ಜೊತೆ ಇನ್ನೂ ಎಷ್ಟು ಜನ ಇರಬಹುದು? ಇನ್ನೂ 8, ಇನ್ನೂ 18, ಎಷ್ಟೋ ಜನ. ಎಲ್ಲರೂ ಸೇರಿ ಎಷ್ಟು ದುಡ್ಡು ಹೊಡೆದಿರಬಹುದು? ಎಷ್ಟು ದುಡ್ಡು ಹೊಡೆದಿರಬಹುದು ಅನ್ನುವುದರ ಅಂದಾಜು ಸಿಗಬೇಕಂದ್ರೆ ಅಧಿಕೃತವಾಗಿ ಬ್ಯಾಂಕಿನ ಅಕೌಂಟಿಗೆ ಜಮೆಯಾಗಿರುವ ದುಡ್ಡು ಎಷ್ಟು ಅನ್ನೋದ್ರದ್ದು ಒಂದು ಲೆಕ್ಕ ಬೇಕಾಗತ್ತಲ್ವಾ? ಅದೊಂದು ಲೆಕ್ಕ ಇದೆ ನೋಡಿ ಇಲ್ಲಿ. ಇದು ಕಳೆದ ವರ್ಷ ಏಪ್ರಿಲ್ 1ರಿಂದ ಈ ವರ್ಷ ಫೆಬ್ರವರಿ ಅಂತ್ಯದ ತನಕ ಬಂದಿರುವ ದುಡ್ಡು. ಲಾಸ್ಟ್ ಇಯರ್ ಏಪ್ರಿಲ್ 1ರಿಂದ ಅಂದರೆ ಕುಂಭಮೇಳ ಪೀಕ್ನಲ್ಲಿತ್ತಲ್ಲ, ಆ ಸಮಯವೂ ಇದರಲ್ಲೇ ಬಂತು. ಆವಾಗ ಅತಿ ಹೆಚ್ಚು ಜನ ಅಯೋಧ್ಯೆಗೆ ಬಂದರು, ಅತಿ ಹೆಚ್ಚು ಜನ ರಾಮ ಮಂದಿರಕ್ಕೆ ಬಂದರು, ಅತಿ ಹೆಚ್ಚು ದೇಣಿಗೆ ಕೂಡ ಆವಾಗಲೇ ಸಂಗ್ರಹ ಆಗಿದ್ದು. ಅದು ಸೇರಿದಂತೆ ಎಷ್ಟಾಗಿದೆ? ಟೋಟಲ್ ಸಂಗ್ರಹವಾಗಿರುವ ದೇಣಿಗೆ 82 ಕೋಟಿ 78 ಲಕ್ಷ ರೂಪಾಯಿ. 82 ಕೋಟಿ 78 ಲಕ್ಷ ಟೋಟಲ್ ಸಂಗ್ರಹವಾಗಿರುವ ದೇಣಿಗೆ. ಅದರಲ್ಲಿ ಹುಂಡಿಗೆ ಬಿದ್ದದ್ದೇ 54 ಕೋಟಿ 79 ಲಕ್ಷ. 54 ಕೋಟಿ 79 ಲಕ್ಷ ಹುಂಡಿಗೆ ಬಿದ್ದದ್ದು. ಕಳ್ಳತನ ಆಗಿರೋದು ಇದರಲ್ಲಿ. ಈ 54 ಕೋಟಿ 79 ಲಕ್ಷದಲ್ಲಿ, ಅಂದರೆ ಇದು 54 ಕೋಟಿ 79 ಲಕ್ಷ SBIಗೆ ಜಮಾ ಆಗಿದೆ. ಕೌಂಟರಿಗೆ ಬಂದಿರುವುದು 8 ಕೋಟಿ 88 ಲಕ್ಷ. ಇದರಲ್ಲೇನು ಮಾಡೋಕ್ಕಾಗಿಲ್ಲ. ರಸೀಟ್ ಕೊಟ್ಟಿರ್ತಾರೆ, ದುಡ್ಡು ತಗೊಂಡಿರ್ತಾರೆ. ಆನ್ಲೈನ್ನಲ್ಲಿ ಜಮೆ ಆಗಿರೋದು 8 ಕೋಟಿ 33 ಲಕ್ಷ. ಇದರಲ್ಲೇನು ಅಪರಾಧ ಮಾಡೋದಕ್ಕಾಗೋದಿಲ್ಲ. ಬ್ಯಾಂಕ್ ಟ್ರಾನ್ಸ್ಫರ್ ಇದು. ಬೇರೆ ಇತರೆ ಅಂತಿದೆ. ನಾನು ಅಂದ್ಕೊಂಡಿದ್ದು ಇದನ್ನು ಬಂಗಾರ ಬೆಳ್ಳಿ ಈ ಸ್ವರೂಪದ ದಾನಗಳು ಅಂತ ಅಂದ್ಕೊಂಡಿದ್ದೀನಿ. 10 ಕೋಟಿ 86 ಲಕ್ಷ. ಇದರಲ್ಲಿ ಕಳ್ಳತನ ಮಾಡಿರುವ ಸಾಧ್ಯತೆ ಯಾವ್ಯಾವುದರಲ್ಲಿದೆ? 54 ಕೋಟಿ 79 ಲಕ್ಷ ಹುಂಡಿಗೆ ಬಂದದ್ದು, ಇತರೆ 10 ಕೋಟಿ 86 ಲಕ್ಷ. ಎರಡೂ ಸೇರಿಸಿದ್ರೆ ಎಷ್ಟಾಯಿತು? 54, 64, 65, ಒಂದು 66 ಕೋಟಿ ರೌಂಡ್ ಫಿಗರ್ ಅನ್ಕೊಳ್ಳಿ. 66 ಕೋಟಿ ರೌಂಡ್ ಫಿಗರ್ ಬಂದಿದೆ. ಇದರಲ್ಲಿ 54 ಕೋಟಿ 79 ಲಕ್ಷ ಏನಿದೆಯಲ್ಲ, ಅದು ಹುಂಡಿಗೆ ಬಿದ್ದಿರುವ ಹಣ, ಕ್ಯಾಶ್. 500, 100, 200, 50, 20, 10 ಈ ರೀತಿ ನೋಟ್ಗಳಲ್ಲಿ, ಕಾಯಿನ್ಗಳಲ್ಲಿ ಬಂದಿರುವ ದುಡ್ಡಿದು. ಇದನ್ನು ಎಣಿಕೆ ಮಾಡ್ತಾ 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 ಕದ್ದು ಸಾಗಿಸೋದು. ಎಷ್ಟು ಸಾಗಿಸಿರಬಹುದು ಇದರಲ್ಲಿ? 10%, 15%, 54 ಕೋಟಿ 79 ಲಕ್ಷ ರೂಪಾಯಿದು ನಾನು ಮಾತಾಡ್ತಾ ಇರೋದು ಹುಂಡಿಗೆ ಬಿದ್ದಿರುವ ದುಡ್ಡಿನಲ್ಲಿ. ಈ 8 ಕೋಟಿ 88 ಲಕ್ಷ, 8 ಕೋಟಿ 33 ಲಕ್ಷದಲ್ಲಿ ಏನು ಕಳ್ಳತನ ಮಾಡೋದಕ್ಕಾಗೋದಿಲ್ಲ. ದಟ್ ವಿಲ್ ಕಮ್ ಆನ್ ರೆಕಾರ್ಡ್. 54 ಕೋಟಿ 79 ಲಕ್ಷ. ನಾನು ಹೇಳಿದ್ರ ಅರ್ಥ ಇದು 54 ಕೋಟಿ 79 ಲಕ್ಷ ಆಗಿರಲಿಲ್ಲಪ್ಪ, 60 ಕೋಟಿ ಆಗಿರ್ಬೋದು ಬಂದಿರೋ ದುಡ್ಡು. 65 ಕೋಟಿ ಆಗಿತ್ತ ಹಾಗಿದ್ರೆ? ಪ್ರಶ್ನೆ ಇರೋದು ಅದರದ್ದು. ಇದು 10% ದುಡ್ಡನ್ನು ಇವರು ಕದ್ದಿದ್ದಾರೆ ಅಂದ್ಕೊಂಡ್ರೆ 5 ಕೋಟಿ 40 ಲಕ್ಷಕ್ಕೆ ಕದ್ದಂಗೆ ಆಯಿತು. 5 ಕೋಟಿ 40 ಲಕ್ಷ 10% ಕದ್ದಿದ್ದಾರೆ ಅನ್ನೋದಾದರೆ, ಅಂದರೆ 1 ಲಕ್ಷ ಬ್ಯಾಂಕಿಗೆ ಜಮೆ ಆದರೆ 10,000 ಹೋಗಿದೆ ಅಂತ ಅನ್ಕೊಂಡ್ರು. ಅಷ್ಟಾಗಿದೆ. ಜನ ರಾಮ ಮಂದಿರ ನಿರ್ಮಾಣಕ್ಕಾಗಿ ಕೊಡುಗೈ ದಾನ ಮಾಡಿದ್ರು, ಬಿಚ್ಚು ಮನಸ್ಸಿನಿಂದ ದಾನ ಮಾಡಿದ್ರು. ನಿರ್ಮಾಣದ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ನ್ಯಾಸ್ ರಚನೆಯಾಗಿ, ಒಂದು ಟ್ರಸ್ಟ್ ರಚನೆಯಾಗಿ ನಾವು ನಿರ್ಮಾಣ ಆರಂಭಿಸ್ತಾ ಇದ್ದೀವಿ, ದೇಣಿಗೆ ಸಂಗ್ರಹ ಮಾಡ್ತಾ ಇದ್ದೀವಿ ಅಂದಾಗ ಫೆಬ್ರವರಿ 5, 2020 ರಾಮ ಮಂದಿರದ ನಿರ್ಮಾಣಕ್ಕಾಗಿ 4,575 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಆಗಿದ್ದು.
ದೇವಸ್ಥಾನದ ನಿರ್ಮಾಣಕ್ಕೆ ಖರ್ಚಾಗಿದ್ದು 2475 ಕೋಟಿ. ಟ್ರಸ್ಟ್ನ ಹತ್ರ ಇನ್ನೂ 2100 ಕೋಟಿ ದುಡ್ಡು ಉಳ್ಕೊಂಡಿದೆ. ಅದರ ಜೊತೆಗೆ 82 ಕೋಟಿ 78 ಲಕ್ಷ ಕಳೆದ ವರ್ಷ ಏಪ್ರಿಲ್ನಿಂದ ಈ ವರ್ಷ ಫೆಬ್ರವರಿ ಎಂಡ್ ತನಕ ಸಂಗ್ರಹ ಆಗಿರೋದು. ಇರುವ ದುಡ್ಡನ್ನು ಬೇರೆ ಬೇರೆ ಕಡೆಗಳಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಹೂಡಿಕೆ ಮಾಡಿದೆ. ಕೇಸ್ ಇಲ್ಲಿಗೆ ಬಿಡೋದಿಲ್ಲ ಇದು. ಇವ್ರನ್ನ ಹುಂಡಿಯಿಂದ ತಗೊಂಡೋಗಿರೋ ದುಡ್ಡು ಅಷ್ಟೇ ಅಲ್ಲ, ಅದರ ಬಡ್ಡಿ ಸಮೇತ ವಸೂಲು ಮಾಡ್ತಾರೆ. ಕೊಡಲ್ಲ ಅಂದರೆ ಆಸ್ತಿ ಪಾಸ್ತಿ ಹರಾಜಾಕರು ತಗೋತಾರೆ ಅನ್ನಿಸ್ತಿದೆ ಈಗ. ಲೆಟ್ಸ್ ಸಿ. ಈ ಮಧ್ಯೆ ಅರವಿಂದ್ ಕೇಜ್ರಿವಾಲ್ರು ಒಂದು ಪ್ರಶ್ನೆ ಮಾಡಿದ್ದಾರೆ. ಎಲ್ಲರೂ ಕೇಳ್ತಿರಲ್ಲ ನೀವು ರಾಮ ಮಂದಿರಕ್ಕೆ ಯಾಕೆ ಹೋಗಿಲ್ಲ, ರಾಮ ಮಂದಿರಕ್ಕೆ ಯಾಕೆ ಹೋಗಿಲ್ಲ, ಈಗ ನೆನಪಾಗ್ತಿದೆ. ಎಲ್ಲರೂ ಕೇಳ್ತಿರಲ್ಲ ಅಮಿತ್ ಶಾ ಯಾಕೆ ಹೋಗಿಲ್ಲ ರಾಮ ಮಂದಿರಕ್ಕೆ ಇನ್ನೂ ತನಕ ಅಂತ ಅರವಿಂದ್ ಕೇಜ್ರಿವಾಲ್ರ ಪ್ರಶ್ನೆ. ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರು ಅವರು. ನಂಬರ್ 1 ಅನ್ನಿಸಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ಮಾಡಿದ್ರು, ಅದನ್ನು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋದರು, ಧರ್ಮಧ್ವಜ ಏರಿಸುವುದಕ್ಕೂ ಅವರೇ ಹೋಗಿದ್ದರು. ಅಮಿತ್ ಶಾ ಯಾಕೆ ಹೋಗಿಲ್ಲ ಅಂತ. ಇನ್ನು ಅಜಯ್ ರಾಯ್, ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ, ವಾರಾಣಸಿಯಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿ ಸೋತಂಥ ಅಜಯ್ ರಾಯ್ ಅವ್ರದ್ದೊಂದು 20-25 ಜನರ ನಿಯೋಗ, ಅದರಲ್ಲಿ 2 ಸಂಸದರು ಇದ್ದರು. ಅಯೋಧ್ಯೆಯ ರಾಮ ಮಂದಿರದಕ್ಕೆ ಬಂದರು, ದರ್ಶನ ಮಾಡ್ಕೋಬೇಕು ನಾವು ಅಂದರು. ಅದು ಏನಾಗಿತ್ತು ಏನೋ, ಅಯೋಧ್ಯೆ ಪೊಲೀಸರು ಕರ್ಕೊಂಡೋಗಿ ಅವ್ರನ್ನ ಒಂದು ಗೆಸ್ಟ್ ಹೌಸ್ನಲ್ಲಿ ಕೂಡ ಹಾಕಿಬಿಟ್ಟಿದ್ರು. ಗೆಸ್ಟ್ ಹೌಸ್ನಲ್ಲಿ ಕೂಡ ಹಾಕಿ ಜೋರ ಗಲಾಟೆ ಆಗಿ ಆಮೇಲೆ ಬಿಟ್ಟರು, ದರ್ಶನ ಮಾಡಿಕೊಂಡ್ರು. ಈ ದರ್ಶನದ ನಂತರ ಅಜಯ್ ರಾಯ್ ಕೇಂದ್ರ ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, ಯೋಗಿ ಆದಿತ್ಯನಾಥ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೇಳಿಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.